ಡಬ್ಲ್ಯೂ ಎಲ್ ಮುಗೀತು, ಕರ್ನಾಟಕ ವುಮೆನ್ಸ್ ಲೀಗ್ ಮುಗೀತು ಈ ಸಾರಿ. ಮತ್ತೆ 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 ಕಿಕ್ ಸ್ಟಾರ್ ಗೆದ್ದಿದ್ದಾರೆ. ಸೊ ಬಟ್ ಈ ಸಾರಿ ಒಂದು ಸರ್ಪ್ರೈಸ್ ಏನಂದ್ರೆ ಕೆಂಪ್ ಎಫ್ ಸಿ ತುಂಬಾ ಟ್ರೈ ಮಾಡಿದ್ರು ಈ ಸಾರಿ. ಕೆಂಪ್ ಎಫ್ ಸಿನೂ ಕೂಡ ಸೇಮ್ ಅಮೌಂಟ್ ಆಫ್ ಪಾಯಿಂಟ್ಸ್ ಅವರು ಅಕ್ಯುಮುಲೇಟ್ ಮಾಡಿದ್ರು 10 ಗೇಮ್ಸ್ ಅಲ್ಲಿ 28 ಪಾಯಿಂಟ್. ಇವು ಎರಡು ಟೀಮ್ ಡಿಫ್ರೆನ್ಸಿಯೇಟ್ ಈ ಸಾರಿ ಮಾಡಿದ್ದೇನಂದ್ರೆ ಗೋಲ್ ಡಿಫ್ರೆನ್ಸ್. ಅದು ಎಷ್ಟು ಗೋಲ್ ಡಿಫ್ರೆನ್ಸ್ ಅಂದ್ರೆ ಕೆಂಪ್ ಎಫ್ ಸಿ 38 ಗೋಲ್ ಡಿಫ್ರೆನ್ಸ್ ಇದ್ರೆ ಕಿಕ್ ಸ್ಟಾರ್ದು 43 ಇತ್ತು. 5 ಗೋಲ್ ಡಿಫ್ರೆನ್ಸ್ ಅಲ್ಲಿ ಕೆಂಪ್ ಎಫ್ ಸಿ ಈ ಸಾರಿ ರನ್ನರ್ ಅಪ್ಸ್ ಆದ್ರು. ಬಟ್ ಗ್ರೇಟ್ ಸೀಸನ್ ಫ್ರಮ್ ಕೆಂಪ್ಸ್, ಹ್ಯಾಟ್ಸ್ ಆಫ್ ಟು ದೆಮ್. ನಾವು ಅವ್ರ ಜೊತೆ ಒಂದು ಎಪಿಸೋಡ್ ಕೂಡ ಮಾಡಿದೀವಿ, ದಯವಿಟ್ಟು ನೋಡಿ ಅದನ್ನ. ಅವ್ರ ಬಗ್ಗೆ ಅವ್ರು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಅದನ್ನ ತಿಳ್ಕೊಬೇಕಂದ್ರೆ ತುಂಬಾ ಒಳ್ಳೆ ಜನ, ತುಂಬಾ ಒಳ್ಳೆ ಇಂಟೆನ್ಷನ್ ಇರುವಂತ ಆ ಜನ ಸೇರಿ ಮಾಡಿರುವಂತ ಒಂದು ಕ್ಲಬ್ ಅದು. ನನಗೂ ಪರ್ಸನಲಿ ಗೊತ್ತಿರೋ ಜನ ಇದಾರೆ, ತುಂಬಾ ಸಕ್ಕತ್ತಾಗಿ ಈ ಸರಿ ಆಡಿದ್ರು ಅವ್ರು. ನಾನು ಅವ್ರು ತುಂಬಾ ಗೇಮ್ ನ ಒಂದ್ ಗೇಮ್ ನ ಸ್ಟೇಡಿಯಂ ಇಂದ ನೋಡಿದೆ, ಮಿಕ್ಕಿದ ಗೇಮ್ ನಲ್ಲಿ ನೋಡಕ್ ಆಗಿಲ್ಲ. ನಾನು ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡ್ತಿದ್ವಿ, ಯೂಟ್ಯೂಬ್ ಅಲ್ಲಿ ತುಂಬಾ ಗೇಮ್ ನೋಡಿದೆ ನಾನು ಈ ಸರಿ KW ಅಲ್ಲಿ. ತುಂಬಾ ಚೆನ್ನಾಗಿ ಆಡಿದ್ರು. ಹ್ಯಾಟ್ಸ್ ಆಫ್ ಟು ಕೆಂಪ್ಸ್. ನಾನೇನ್ ಅನ್ಕೊಂಡಿದ್ದೆ, ಅವ್ರಿಗೆ ಅವ್ರು ಓನರ್ಗೆ ನಾನು ಟ್ವೀಟ್ ನಾನು ಮೆಸೇಜ್ ಕೂಡ ಮಾಡಿದ್ದೆ, ಹೋಪ್ಫುಲಿ ನೀವು ಈ ಸಾರಿ ಆದ್ರೂ ಕಿಕ್ ಸ್ಟಾರ್ ನ ಅವ್ರದ್ದು ಬ್ರೇಕ್ ಮಾಡ್ತೀರಾ ಅಂತ. ಬಟ್ ಅವ್ರು ಕ್ಲೋಸ್ ಬಂದ್ರು, ತುಂಬಾ ಕ್ಲೋಸ್ ಬಂದ್ರು. ಹೋಪ್ಫುಲಿ ಅವ್ರು ನೆಕ್ಸ್ಟ್ ಸೀಸನ್ ಗೆಲ್ತಾರೆ ಅಂತ ಅನ್ಕೊಳ್ತಾ, ಈ ಸೀಸನ್ ನಾವು IWL2 ಆಡ್ಬೇಕು, ಅವರು ಆಡ್ತಾರೆ ಅನ್ಕೋತೀನಿ ನಾನು. ದೇ ಶುಡ್ ಚಾಲೆಂಜ್ ಫಾರ್ IWL. ಅದು ಬಿಟ್ರೆ BFC ಈ ಸಾರಿ 5th ಪೊಸಿಷನ್ ಎಂಡ್ ಆಯ್ತು. ಲಾಸ್ಟ್ ಇಯರ್ ನಾವು ಲಾಸ್ಟ್ ಇಂದ ಸೆಕೆಂಡ್ ಎಂಡ್ ಆಗಿದ್ವಿ. ನಮ್ದು ಫಸ್ಟ್ ಹಾಫ್ ಚೆನ್ನಾಗಿತ್ತು BFCದು. ಆಮೇಲೆ ಸಬ್ ಜೂನಿಯರ್ ದಲ್ಲಿ ಟೂರ್ನಮೆಂಟ್ ನಡೀತು, ಅದಕ್ಕೋಸ್ಕರ ನಮ್ಮ ಹುಡುಗಿಯರು ಹೋಗ್ಬೇಕಾಯ್ತು. ಅವಾಗ್ಲೇ ವಾಪಸ್ ಬರ್ಬೇಕಾದ್ರೆ 5 ಗೇಮ್ ನ 11 ದಿನದಲ್ಲಿ ಆಡ್ಬೇಕಾಯ್ತು ನಾವು. ಹಾಗಾಗಿ ಲಾಸ್ಟ್ ಅಲ್ಲಿ ನಮ್ಗೆ ಯಾವ ರಿಸಲ್ಟ್ ಬರ್ಲಿಲ್ಲ. ನಾವು 16 ಪಾಯಿಂಟ್ ಈ ಸಾರಿ ಅಕ್ಯುಮುಲೇಟ್ ಮಾಡಕ್ಕಾಯ್ತು. ಚೆನ್ನಾಗಿ ಆಡಿದ್ವಿ, ಪರವಾಗಿಲ್ಲ. ಒಳ್ಳೊಳ್ಳೆ ಫುಟ್ಬಾಲ್ ಆಡಿದ್ವಿ ಆಕ್ಚುಲಿ. ತಾನ್ವಿ ಬಂದು ಈ ಸಾರಿ ಬೆಸ್ಟ್ ಮಿಡ್ ಫೀಲ್ಡರ್ ಆಫ್ ದಿ KWL. ಒಳ್ಳೆ ಡೆವಲಪ್ಮೆಂಟ್ ಇದು. ಅಂದ್ರೆ 5th ಎಂಡ್ ಆಗಿರುವಂತ ನಮ್ಮ BFC ತಂಡದಲ್ಲಿ ಬೆಸ್ಟ್ ಮಿಡ್ ಫೀಲ್ಡರ್ ಇದಾರೆ ಅಂದ್ರೆ ಇಟ್ಸ್ ಸೋ ಗುಡ್. ಮತ್ತೆ ಶಿ ಇಸ್ ಅವರ್ ಓನ್. ಸೊ ಇಟ್ಸ್ ಸೋ ಹಾರ್ಟ್ ವಾರ್ಮಿಂಗ್ ಆಸ್ ವೆಲ್. ಸೊ ಆತರ ಇರ್ಬೇಕಾದ್ರೆ ನೆಕ್ಸ್ಟ್ ಇಯರ್ ಇನ್ನೂ ಚೆನ್ನಾಗ್ ಮಾಡ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ. ಮತ್ತೆ ಲಾಸ್ಟ್ 5 ಗೇಮ್ಸ್ ಗೆ ಇನ್ನೊಂದು ಏನ್ ಹೇಳ್ಬೇಕಂದ್ರೆ, ನಮ್ 2-3 ಇಂಪಾರ್ಟೆಂಟ್ ಪ್ಲೇಯರ್ಸ್ ಇರ್ಲಿಲ್ಲ. ಸೊ ರಿಯಾನಾ ಇರ್ಲಿಲ್ಲ. ಸೊ ಇವ್ರು ಯಾರು ಇರದೇ ಇರೋ ಕಾರಣಕ್ಕೆ ಆಬ್ವಿಯಸ್ ಆಗಿ ಇಂಡರ್ ಆಯ್ತು ಸ್ವಲ್ಪ. ಬಟ್ ಫಾತಿಮಾ ಈ ಸಾರಿ ತುಂಬಾ ಒಳ್ಳೆ ಸೀಸನ್ ಆಯ್ತು. ಅವ್ರು ಈ ಸಾರಿ ಬಂದಿದ್ರು BFC ಗೆ. ಅವ್ರು ಸಖತ್ತಾಗಿ ಆಡ್ತಾರೆ ಕೂಡ. ಐ ಹ್ಯಾವ್ ನನಗೆ ಈ ಟೀಮ್ ಮೇಲೆ ತುಂಬಾ ಹೋಪ್ ಇದೆ. ಅಂದ್ರೆ ತುಂಬಾ ಟ್ಯಾಲೆಂಟೆಡ್ ಪ್ಲೇಯರ್ಸ್ ಇದಾರೆ ಅಂಡ್ ದೇ ಪ್ಲೇ ಸೋ ವೆರಿ, ಅಂದ್ರೆ ಸೋ ಗುಡ್. ಒಳ್ಳೆ ಫುಟ್ಬಾಲ್ ಆಡ್ತಾರೆ, ಸಕ್ಕತ್ತಾಗಿ ಪಾಸ್ಗಳು ಮಾಡ್ತಾರೆ, ಒಳ್ಳೆ ಥಿಂಕಿಂಗ್ ಇರುತ್ತೆ. ಅದೊಂದ್ ಸ್ವಲ್ಪ ಫಿಸಿಕಾಲಿಟಿ ಅವ್ರದ್ದೊಂದ್ ಸ್ವಲ್ಪ ಇಂಪ್ರೂವ್ ಆದ್ರೆ, ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋದ್ರೆ, ದಿಸ್ ವಿಲ್ ಬಿಕಮ್ ಎ ಗ್ರೇಟ್ ಟೀಮ್. ಪಕ್ಕ ನಾವು KWL ಗೆ ಇನ್ನ 2 ವರ್ಷದಲ್ಲಿ ಪಕ್ಕ ನಾವು ಚಾಲೆಂಜ್ ಮಾಡ್ತೀವಿ ಅನ್ನೋ ನಂಬಿಕೆ ನನ್ನಲ್ಲಿದೆ. ಅದ್ ಹೇಳ್ತಾ KWL ಈ ಸಾರಿ ಮುಗೀತು. ಮತ್ತೆ ಪ್ಲೀಸ್ ಹೇಳಿ. BFC ದ ಯಂಗೆಸ್ಟ್ ಸ್ಕ್ವಾಡ್ ಆವರೇಜ್ ತಗೊಂಡ್ರೆ ಎಲ್ಲದಕ್ಕಿಂತ. ಸೊ ನಾವು ಆಡ್ತಿರೋದೆಲ್ಲ ಯಂಗ್ ಪ್ಲೇಯರ್ಸ್, ಸೊ ದೇ ನೀಡ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ಲಾಸ್ಟ್ ಸೀಸನ್ ನಾವು ಏನ್ ಮಾಡಿದ್ವಿ, ನಾವು ಲಾಸ್ಟ್ ಸೆಕೆಂಡ್ ನಾವು ಫಿನಿಶ್ ಮಾಡಿದ್ವಿ. ಇವಾಗ ನಾವು ಇಂಪ್ರೂವ್ಮೆಂಟ್ ನೋಡ್ತಿದೀವಿ. ನಾವು ಇವನ್ ವಿ ಸ್ಕೋರ್ಡ್ ಸಮ್ ಗುಡ್ ಅಮೌಂಟ್ ಆಫ್ ಗೋಲ್ಸ್ ಅಲ್ಲ. ಹ್ಯಾಟ್ರಿಕ್ ಕೂಡ ಹೊಡೆದಿದ್ರು ಪ್ಲೇಯರ್ಸ್ BFC ಕಡೆಯಿಂದ. ಗೇಮ್ ಇಸ್ ಇಂಪ್ರೂವ್ಡ್ ಅ ಲಾಟ್ ಕಂಪೇರ್ಡ್ ಟು ಲಾಸ್ಟ್ ಸೀಸನ್. ಸೊ ಅದಕ್ಕೆ ಹೇಳೋದು, ಸೊ we will get improved. ನಿಜ. ನಾನು ಅದೇ ಹೇಳ್ತಿಲ್ಲ. ಐ ಥಿಂಕ್ another 2 years we will definitely challenge for KWL. That is for sure. So ಅದೇ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು. One day we will reach the IWL. We will be there no matter what.